ಯಾಕೋ ಬಂಗಾರ, ಏನಾಯ್ತು? ಇಷ್ಟೊಂದು ಬೇಜಾರಾಗಿದ್ಯಾ? ನೋಡಿ ಚಿಕ್ಕಮ್ಮ, ಅಣ್ಣ ಹೇಗಂತಾನಂತ. ಯಾರು? ಅಪ್ಪುನಾ? ಏನಂದ ಅವನು ನಿನ್ಗೆ ಬೇಜಾರಾಗೋ ಅಂಥದ್ದು? ನಾನು ಪುಕ್ಲ ಅಂತ, ಮಾಮನ್ ಲಂಬಟ್ಟಿ ಅಂತ. ಹೊರಗಡೆ ಆಟಕ್ಕೆ ಬಂದಿಲ್ಲ ಅಂತ ಹೇಳಿಸ್ತಾನೆ. ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಅಯ್ಯೋ ನನ್ನ ಕಂದ, ಬೇಜಾರಾಯ್ತಾ? ಹೋಗ್ಲಿ ಬಿಡು, ಅಪ್ಪು ಮಾತ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀಯಾ? ಈಗೇನು ನೀನು ಆಟ ಆಡ್ಬೇಕು ತಾನೆ? ಮನೆ ಹೊರಗೆ ಯಾಕೆ ಹೋಗ್ಬೇಕು? ಮನೆ ಒಳಗೆ ಆಟ ಆಡೋಣವಾ? ನಾನು ಬರ್ತೀನಿ ಆಟಕ್ಕೆ, ಎಲ್ಲರೂ ಬರ್ತಾರೆ, ಚಿಕ್ಕಪ್ಪನೂ ಬರ್ತಾರೆ. ಚಿಕ್ಕಪ್ಪ, ನೀವು ಆಟಕ್ಕೆ ಬರ್ತೀರಾ? ಹ್ಞೂ ಕಣಮ್ಮನು, ಇವತ್ತು ಆಟ ಆಡೇ ಬಿಡೋಣ. ಆಟ ಆಡಿ 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 ಎಲ್ಲ ಮುಗಿಸ್ಬಿಡೋಣ. ಅಮ್ಮ ನನ್ನನ್ನು ಕರೀಲ? ಮನು, ಅವ್ರು ಕೆಲಸ ಮಾಡ್ತಿರ್ತಾರೆ, ಅವ್ರನ್ನೆಲ್ಲ ಯಾಕೆ ಕರೆಯೋದು? ಅವ್ರಿಗೆ ಸುಮ್ಮನೆ ತೊಂದರೆ ಆಗುತ್ತಲ್ವಾ? ನಾವಿದ್ದೀವಲ್ಲ, ನಾವು ಆಟಾಡೋಣ. ಅಪ್ಪನೂ ಕರಿತೀನಿ ತಾಳು. ಅಪ್ಪು, ಅಪ್ಪು ಬಂದಮ್ಮ. ಸರಿ, ಆಟ ಶುರು ಮಾಡೋಣವಾ? ಈಗ ನಾನು ನಿನ್ನ ಕಣ್ಣಿಗೆ ಬಟ್ಟೆ ಕಟ್ತೀನಿ, ನೀನು ನಮ್ಮನ್ನೆಲ್ಲ ಹುಡುಕ್ಬೇಕು. ಯಾರನ್ನ ನೀನು ಹಿಡಿತೀಯೋ ಅವರು ಅವ್ರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಉಳ್ದವ್ರನ್ನ ಹುಡುಕ್ಬೇಕು. ಸರಿನಾ? ಸರಿ ಚಿಕ್ಕಮ್ಮ, ಕಟ್ಟಿ ಕಟ್ಟಿ. ಕಣ್ಣ ಮುಚ್ಚೆ ಗಾಡೆ ಗೂಡೆ ಉದ್ದಿನ ಮೂಟೆ ಉರುಳೇ ಹೋಯ್ತು ನಮ್ಮಯ ಹಕ್ಕಿ ನಿಮ್ಮಯ ಹಕ್ಕಿ ಬಿಟ್ಟೇ ಬಿಟ್ಟೆ. ಮನು, ನನ್ನ ಹೆಸರು ಪವನ್, ನೆನಪಿದೆ ಅನ್ಕೊಂಡಿದ್ದೀನಿ. ನಾನು ಹೇಳೋದು ಕೇಳಿ.
ನಾನು ನವಿಲ್ಗರಿ ಕೊಟ್ಟಿದ್ದು ಆ ಹುಡುಗಿಗೆ ಅಂತ ಅಲ್ಲ, ನಿಮಗೆ ಅಂತ ಕೊಟ್ಟಿದ್ದು. ಯಾವ ನವಿಲ್ಗರಿ? ಅದೇ ನಿಮ್ಮ ಬುಕ್ಕಲ್ಲಿತ್ತಲ್ಲ. ನಿಮ್ಮ ಬುಕ್ಕಲ್ಲಿತ್ತು ಅಂದರೆ ಅದು ನಿಮ್ಮದೇ ತಾನೆ, ಬೇರೆಯವ್ರದ್ದು ಹೇಗಾಗುತ್ತೆ? ನಿಮ್ಮ ಮನಸ್ಸಲ್ಲಿ ಬೇರೆ ಏನೋ ಇದೆ. ನವಿಲ್ಗರಿ ಕೊಡ್ಬೇಕು ಅನ್ಸಿದ್ರೆ ನಾನು ನಿಮ್ಮ ಬ್ಯಾಗ್ ವಾಪಸ್ ಕೊಟ್ಟಾಗಲೇ ಕೊಡ್ಬೋದಿತ್ತು. ಈಗ ದಯವಿಟ್ಟು ಇಲ್ಲಿಂದ ಹೊರಡಿ. ನೋಡಿದವ್ರು ಏನು ಅನ್ಕೊಳ್ಳಲ್ಲ. ನಿಮ್ಮ ಬುಕ್ಕಲ್ಲಿ ನವಿಲ್ಗರಿ ಇಟ್ಕೊಂಡಿದ್ದೀರಾ ಅಂದರೆ ನೀವು ಕವಯತ್ರಿನೇ ಆಗಿರ್ತೀರಾ. ಕವಯಿತ್ರಿನಾ? ಹಾಂ, ಬುಕ್ಕಲ್ಲಿ ನವಿಲ್ಗರಿ ಇಟ್ಕೊಳ್ಳೋರೆಲ್ಲ ಕವಯತ್ರಿನೇ ಆಗಿರ್ತಾರಲ್ವಾ? ಈಗ ಅಗಲಿದರು ನಾವು ಮತ್ತೆ ಕನಸಲ್ಲಿ ಸಿಗುವೆವು. ಪುಸ್ತಕದ ಮಧ್ಯೆ ನವಿಲುಗರಿಯೊಂದು ಸಿಕ್ಕಂತೆ. ರೀ 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 ನೋಡಿ, ನಾನು ಹಿಂದೆ ಬರಬೇಡಿ, ಸರಿ ಇರಲ್ಲ ಹೇಳ್ತಿದ್ದೀನಿ. ನೋಡಿ, ನಾನು ನಿಮ್ಗೆ ಇನ್ನೊಂದು ಹೆಸರಿಡ್ತಾ ಇದ್ದೀನಿ, ಬಾಮಿನಿ. ನೋಡಿ, ನಿಮ್ಗೆ ಇನ್ನೊಂದು ಹೆಸರಿಡ್ತಾ ಇದ್ದೀನಿ, ಬೈಬಾರ್ದು. ಓ ಮಯೂರಿ, ಓ ಮಯೂರಿ, ಓ ಮಯೂರಿ. ತೊಂದರೆ ಕೊಡಕ್ಕೆ ಸೀಟಲ್ಲಿ ಗಮ್ ಹಾಕಿದ್ಯಾ? ಕೊನೆಗೂ ನೀನ್ ಕಳ್ತನದ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ. ಹೊರಡಿಲ್ಲಿಂದ. ನಂಗೇನು ಗೊತ್ತಾಗಿಲ್ಲ, ತೋರ್ಸು ಪ್ಲೀಸ್. ಯಾಕೆ ಸಿಕ್ ಮಾಡ್ಕೊಳ್ತೀಯ? ಹೇಳ್ಕೊಡೋ. ಕಳ್ಳ ಹೋಗೋ. ಸರಿ, ಹೇಳ್ಕೊಡ್ಬೇಡ. ಅಹಂಕಾರ ಅಲ್ವಾ ನಿಂಗೆ? ನನಗೆ ಕೊಡಕ್ಕೆ ಸಾಧ್ಯ ಇಲ್ದಿರೋದನ್ನ ಕೇಳೋ ಹಾಗೆ ಮಾಡಬೇಡ. ಎಲ್ಲೋ ಆ ಪ್ರಹ್ಲಾದನ ಅಂಶನೇ ಇಟ್ಕೊಂಡು ಹುಟ್ಟಿರ್ಬೇಕು. ಯಾವ ಪ್ರಹ್ಲಾದ ಆದರೂ ಸರಿ, ಮಂಜರಿ ಮನ್ಸು ಮಾಡಿದ್ರೆ ಸಾಯ್ಲೇಬೇಕು. ಕಾದು ಬರೋ ಗಾಡಿ ಕತ್ತರಿಸ್ಕೊಂಡು ಬರುತ್ತೆ ಅಂತಾರೆ.